ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ವತಿಯಿಂದ ಅಂದರೆ ಲ್ಯಾಂಡ್ ಸರ್ವೆ ಇಲಾಖೆ ವತಿಯಿಂದ ಭೂಮಾಪಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಜಿ ಆಹ್ವಾನ ಮಾಡಲಾಗಿದೆ ಫ್ರೆಂಡ್ಸ್. ಒಟ್ಟು ಹುದ್ದೆಗಳು ಅಂದರೆ ಫ್ರೆಂಡ್ಸ್ 100, HK ವಿಭಾಗಕ್ಕೆ ಅಂದರೆ ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ 100 ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಇಲಾಖೆಗೆ 264 ಹುದ್ದೆಗಳು ಮೀಸಲಾಗಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಅಂದರೆ ಫ್ರೆಂಡ್ಸ್ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕಗಳಿಗೆ ಸೇರಿ 364 ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಫ್ರೆಂಡ್ಸ್. ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಿ ಗಜಾನಂದ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ಫ್ರೆಂಡ್ಸ್, KPSC ಕಡೆಯಿಂದ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ವತಿಯಿಂದ ಅಂದರೆ ಲ್ಯಾಂಡ್ ಸರ್ವೆ ಇಲಾಖೆ ವತಿಯಿಂದ ಭೂಮಾಪಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಜಿ ಆಹ್ವಾನ ಮಾಡಲಾಗಿದೆ ಫ್ರೆಂಡ್ಸ್. ಒಟ್ಟು ಹುದ್ದೆಗಳು ಅಂದರೆ ಫ್ರೆಂಡ್ಸ್ 100, HK ವಿಭಾಗಕ್ಕೆ ಅಂದರೆ ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ 100 ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಇಲಾಖೆಗೆ 264 ಹುದ್ದೆಗಳು ಮೀಸಲಾಗಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಅಂದರೆ ಫ್ರೆಂಡ್ಸ್ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕಗಳಿಗೆ ಸೇರಿ 364 ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಫ್ರೆಂಡ್ಸ್. ಇದರ ಬಗ್ಗೆ ಪಿನ್ ಟು ಪಿನ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾವ ರೀತಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು, ಅಪ್ಲಿಕೇಶನ್ ಫೀಸ್ ಎಷ್ಟು ಇರುತ್ತೆ, ಹಾಗೂ ಇದಕ್ಕೆ ವಿದ್ಯಾರ್ಹತೆ ಏನು ಮತ್ತು ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ, ಅದರ ಮುಖಾಂತರ ನೀವು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸುವುದು ಸೂಕ್ತ ಎಂಬುದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಪಿನ್ ಟು ಪಿನ್ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ಈ ವಿಡಿಯೋವನ್ನು ಯಾರು ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಒಂದು ಸಣ್ಣ ರಿಕ್ವೆಸ್ಟ್, ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸ್ನೇಹಿತರೆ, ಭಾಳಷ್ಟು ಜನರು ನನ್ನ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಒಂದು ಸಣ್ಣ ರಿಕ್ವೆಸ್ಟ್, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ತದನಂತರ ನೀವು ವಿಡಿಯೋವನ್ನು ನೋಡ್ಬೋದು ಫ್ರೆಂಡ್ಸ್. ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಮತ್ತು ಹಾಗೂ ನಿಮ್ಮ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ ಯಾರಿರ್ತಾರೆ ಅವರಿಗೆಲ್ಲ ಈ ವಿಡಿಯೋವನ್ನು ತಲುಪಿಸಿ ವಿನಂತಿ ಮುಖಾಂತರ ನಾವು ಕೇಳ್ಕೊಡ್ತೀವಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ಲ್ಯಾಂಡ್ ಸರ್ವೇರ್ ಕಡೆಯಿಂದ ಭೂಮಾಪಕರ ಹುದ್ದೆಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಫ್ರೆಂಡ್ಸ್. ಒಟ್ಟು ಹುದ್ದೆಗಳ ಸಂಖ್ಯೆ ಅಂದರೆ HK ವಿಭಾಗಕ್ಕೆ 100 ಮತ್ತು ನಾನ್ HK ವಿಭಾಗಕ್ಕೆ 264 ಹುದ್ದೆಗಳು. ಈಗಾಗಲೇ ಅರ್ಜಿ ಸಲ್ಲಿಸಲು ದಿನಾಂಕ 11 ಮಾರ್ಚ್ಲಿಂದ ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸುವುದು ಅಂದರೆ ಫ್ರೆಂಡ್ಸ್ ಏಪ್ರಿಲ್ 10ನೇ ತಾರೀಕಿವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್. ವಿದ್ಯಾರ್ಹತೆ ನಾವು ನೋಡೋದಾದರೆ ಫ್ರೆಂಡ್ಸ್ PUC ಪಾಸ್ ಆಗಿರಬೇಕು ಅಥವಾ BE, BTech ಅಥವಾ ಸಿವಿಲ್ ಇಂಜಿನಿಯರಿಂಗ್ ಹಾಗೂ ಡಿಪ್ಲೊಮಾ ಪಾಸ್ ಆದವರಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಶುಲ್ಕ ನಾವು ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 600 ರೂಪಾಯಿ ಮತ್ತು ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 300 ರೂಪಾಯಿ ಹಾಗೂ ಮಾಜಿ ಸೈನಿಕವರಿಗೆ 50 ರೂಪಾಯಿ. ತದನಂತರ SC, ST ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಫ್ರೆಂಡ್ಸ್. ನೀವು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ರೀತಿ ಪರೀಕ್ಷಾ ವಿಧಾನ ಇರುತ್ತೆ ಫ್ರೆಂಡ್ಸ್ ನೋಡೋದಾದರೆ, ಗ್ರೂಪ್ C ಹುದ್ದೆಗಳಿಗೆ ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆಗೆ 2 ಪರೀಕ್ಷೆ ಇರುತ್ತೆ. ಅದೇ ರೀತಿ ಲ್ಯಾಂಡ್ ಸರ್ವೆಗೂ 2 ಪರೀಕ್ಷೆ ಇರುತ್ತೆ. ಪರೀಕ್ಷೆ 1 200 ಅಂಕ ಹೊಂದಿರುತ್ತೆ ಫ್ರೆಂಡ್ಸ್, 2 ಗಂಟೆ. ಅದೇ ರೀತಿ ಪರೀಕ್ಷೆ 2 200 ಅಂಕ 2 ಗಂಟೆ ಸಮಯ ಇರುತ್ತೆ ಫ್ರೆಂಡ್ಸ್. ಒಟ್ಟು ನೀವು 400 ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಫ್ರೆಂಡ್ಸ್, 4 ಗಂಟೆ. ತದನಂತರ ನಾವು ವಯೋಮಿತಿ ನಾವು ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷ ಆಗಿರಬೇಕು. ನಂತರ ಪ್ರವರ್ಗ 2A, 2B, 3A, 3Bದವರಿಗೆ ಗರಿಷ್ಠ 38 ವರ್ಷ ಆಗಿರಬೇಕು ಹಾಗೂ SC, STದವರಿಗೆ 40 ವರ್ಷ ಗರಿಷ್ಠ ಹೊಂದಿರಬೇಕು ಫ್ರೆಂಡ್ಸ್. ಸ್ನೇಹಿತರೆ, ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಿರುವ 100 ಹುದ್ದೆಗಳ ಯಾವ ರೀತಿ ವರ್ಗೀಕರಣ ಮಾಡಲಾಗಿದೆ ನೀವು ನೋಡಬಹುದು. ಪರಿಶಿಷ್ಟ ಜಾತಿ ಟೋಟಲ್ ಹುದ್ದೆಗಳು ಅಂದರೆ ಫ್ರೆಂಡ್ಸ್ 17, ಪರಿಶಿಷ್ಟ ಪಂಗಡದವರಿಗೆ 7, ಅದೇ ರೀತಿ ಪ್ರವರ್ಗ 1 4, ಪ್ರವರ್ಗ 2A ಅವರಿಗೆ 15, ಪ್ರವರ್ಗ 2Bದವರಿಗೆ 4, ಪ್ರವರ್ಗ 3Aದವರಿಗೆ 4, ಪ್ರವರ್ಗ 3Bದವರಿಗೆ 5. ನಂತರ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 44 ಹುದ್ದೆಗಳು ಖಾಲಿ ಇದೆ.
ಒಟ್ಟು ಹುದ್ದೆಗಳು ಸಂಖ್ಯೆ ಅಂದರೆ ಫ್ರೆಂಡ್ಸ್ 100 ಹುದ್ದೆಗಳು ಖಾಲಿ ಇದೆ. ಹಾಗೂ ಅದೇ ರೀತಿ ಮಹಿಳೆಯರಿಗೆ 33 ಹುದ್ದೆಗಳು ಮೀಸಲಾಗಿಟ್ಟಿದ್ದಾರೆ. ತದನಂತರ ಗ್ರಾಮೀಣ ವಿಭಾಗದ ಅಭ್ಯರ್ಥಿಗಳಿಗೆ 26 ಹುದ್ದೆಗಳು ವೇಕೆನ್ಸಿ ಖಾಲಿ ಇದೆ ಫ್ರೆಂಡ್ಸ್. ಸ್ನೇಹಿತರೆ, ಅದೇ ರೀತಿ ತಾತ್ಕಾಲಿಕ ಪರೀಕ್ಷಾ ದಿನಾಂಕ ಕೂಡ ಪ್ರಕಟಣೆ ಮಾಡಲಾಗಿದೆ ಫ್ರೆಂಡ್ಸ್. ಕನ್ನಡ ಭಾಷಾ ಪರೀಕ್ಷೆ ಅಂದರೆ ಪೇಪರ್ 1 6/7/2024ಕ್ಕೆ ಇಟ್ಟಿದ್ದಾರೆ ಫ್ರೆಂಡ್ಸ್. ತದನಂತರ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಪೇಪರ್ 2 7/7/2024ಕ್ಕೆ ತಾತ್ಕಾಲಿಕವಾಗಿ ಪರೀಕ್ಷಾ ದಿನಾಂಕ ಕೂಡ ಪ್ರಕಟಣೆ ಮಾಡಲಾಗಿದೆ ಫ್ರೆಂಡ್ಸ್. ಸ್ನೇಹಿತರೆ, ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ kpsc.kar.nic.in ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ವೆಬ್ಸೈಟ್ ಲಿಂಕ್ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅದರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ನನ್ನ ಟೆಲಿಗ್ರಾಮ್ ಚಾನಲ್ ಹಾಗೂ ನನ್ನ ವಾಟ್ಸಪ್ ಚಾನಲ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅಲ್ಲಿಂದ ನೀವು ಜಾಯ್ನ್ ಆಗಿ ಇನ್ನೂ ಒಳ್ಳೆ ಅಪ್ಡೇಟ್ ನೀವು ಅಲ್ಲಿ ನೋಡ್ಬೋದು. ಸ್ನೇಹಿತರೆ, ನೀವು ಪರೀಕ್ಷಾ ಶುಲ್ಕ ಇರುತ್ತಲ್ಲ, ಅದನ್ನು ನೀವು ನೆಟ್ ಬ್ಯಾಂಕಿಂಗ್ ಮತ್ತು ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಹಾಗೂ UPI ಪೇಮೆಂಟ್ ಮುಖಾಂತರ ನೀವು ಪೇಮೆಂಟನ್ನು ಮಾಡಬಹುದು. ಯಾವುದೇ ತೊಂದರೆ ಇಲ್ಲ. ಸ್ನೇಹಿತರೆ, ಯಾವ ರೀತಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದನ್ನು ಒಂದು ಸ್ಪಷ್ಟವಾಗಿ ವಿಡಿಯೋ ನಿಮಗೆ ಬೇಕಾಗಿದ್ರೆ ನನ್ನ ಚಾನಲ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದಕ್ಕೆ ಒಂದು ಸಂಪೂರ್ಣವಾದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಅದರ ಮುಖಾಂತರ ನೀವು ನೋಡಿ ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಆನ್ ಮಾಡಿ ಈ ಇನ್ಫಾರ್ಮೇಷನ್ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಇದೊಂದು ಇನ್ಫಾರ್ಮೇಷನ್ ತಿಳಿಸಬೇಕಂತ ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ ಫ್ರೆಂಡ್ಸ್. ಇದೇ ರೀತಿ ಹೊಸ ಅಪ್ಡೇಟ್ಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.